ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿತ ಫುಲ್ ಎಕ್ಸೈಟ್ಮೆಂಟಿಂದ ಧ್ರುವ್ ಮನೆಗೆ ಬಂದಿರ್ತಾಳೆ. ಅವಳನ್ನು ವೆಲ್ಕಮ್ ಮಾಡೋಕೆ ಧ್ರುವ್ ಹೊರಗೆ ಬರಲ್ಲ. ಇವಳೇ ಒಳಗೆ ಹೋಗಿ ನೋಡಿದ್ರೆ ಧ್ರುವ್ ಹುಡುಗಿ ಜೊತೆ ಕೇಕ್ಗೆ ಹಾಕಿ ನಗ್ತಾ ಟಿವಿ ನೋಡ್ತಾ ಇರ್ತಾನೆ. ಸಮನ್ವಿತ ಜೋರಾಗಿ ಹಾಯ್ ಧ್ರುವ್ ಅಂತ ಕೂಗ್ತಾಳೆ. ಧ್ರುವ್ ತಿರುಗಿ ನೋಡ್ತಾನೆ. ಅಪ್ಸರೆ ಅಂತಿದ್ದ ಸಮನ್ವಿತಾನ ನೋಡಿ ಹಾಗೆ ಕಳೆದು ಹೋಗ್ತಾನೆ. ಒಂದು ಸೆಕೆಂಡ್ ಮೌನವಾಗಿ ಅವಳನ್ನೇ ನೋಡ್ತಾ ನಿಂತಿರ್ತಾನೆ. ಧ್ರುವ್ ಕೂಡ ನೋಡೋಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿರ್ತಾನೆ. ಸಮನ್ವಿತಾ ಕೂಡ ಅವನನ್ನೇ ಹಾಗೆ ನೋಡ್ತಾ ಇದ್ದಾಳೆ. ಧ್ರುವ್ ಒಂದು ಸೆಕೆಂಡ್ ಗ್ಲ್ಯಾನ್ಸಿಂದ ಆಚೆ ಬರ್ತಾ ಮಿಸ್ ಯಾರು ನೀವು ಅಂತ ಕೇಳ್ತಾನೆ. ಯಾರು ನೀವು? ಸಾರಿ, ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಕೇಳ್ತಾನೆ. ಅವನ ಬಾಯಿಂದ ಯಾರು ನೀವು ಅನ್ನೋ ಮಾತನ್ನು ಕೇಳಿ ಸಮನ್ವಿತಾಗೆ ತುಂಬಾ ಬೇಜಾರಾಗುತ್ತೆ. ಇವನಿಗೆ ನನ್ನ ನೆನಪೇ ಇಲ್ವಾ? ನಾನು ಇಷ್ಟು ವರ್ಷ ಇವನ ನೆನಪಲ್ಲೇ ದಿನಗಳನ್ನ ಕಳೀತಾ ಇದ್ದೆ. ಇವನು ನೋಡಿದ್ರೆ ಯಾರು ಅಂತ ಕೇಳ್ತಾನಲ್ಲ ಅಂತ ತುಂಬಾ ಬೇಸರ ಮಾಡ್ಕೋತಾಳೆ. ಆಗ ಮಧ್ಯದಲ್ಲೇ ಒಂದು ಹುಡುಗಿ ಮಾತಾಡ್ತಾ ಮತ್ಯಾರು? ಇವಳೇ ಸಮನ್ವಿತಾ ಅಂತಾಳೆ ಭುವಿ. ಹೌದು, ಧ್ರುವ್ ಜೊತೆ ಕೇಕ್ಗೆ ಹಾಕಿ ನಗುತ್ತಾ ಟಿವಿ ನೋಡ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಭುವಿ ಆಗಿರ್ತಾಳೆ. ಸಮನ್ವಿತಾ ಫಾರಿನ್ಗೆ ಹೋದ್ಮೇಲೆ ಧ್ರುವ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾಳೆ ಭುವಿ. ಭುವಿ ಮತ್ತು ಧ್ರುವ್ ಈಗ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಹಾಯ್ ಸಮನ್ವಿ, ಸಾರಿ ಕಣೆ, ಚಿಕ್ಕವಳಿದ್ದಾಗ ನೋಡಿದ್ದಲ್ವಾ, ಗೊತ್ತಾಗಲಿಲ್ಲ ಅಂತ ಹೇಳಿ ಅವಳನ್ನು ಹಗ್ ಮಾಡ್ತಾನೆ ಧ್ರುವ್. ಇಟ್ಸ್ ಓಕೆ ಬಿಡು, ಇವಾಗ ಬಂದಿದ್ದೀನಲ್ವಾ, ಇನ್ಯಾವತ್ತೂ ಮರಿಬೇಡ ಅಂತಾಳೆ ಸಮನ್ವಿತಾ. ಇವರಿಬ್ಬರು ಹಗ್ ಮಾಡ್ಕೊಂಡಿರೋದು ನೋಡಿ ಉರ್ಕೊಂಡ ಭವಿ ಧ್ರುವ್ನ ಕೈ ಹಿಡಿದು ಎಳಿತಾಳೆ. ಹೇ ಧ್ರುವ್, ಬಾ ಹೊರಗೆ ಹೋಗೋಣ. ನೀನು ನನಗೆ ಪ್ರಾಮಿಸ್ ಮಾಡಿದ್ಯಾ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಇವಾಗ ನೋಡಿದ್ರೆ ಇವಳ ಜೊತೆ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ ಅಂತ ಹೇಳ್ತಾಳೆ. ನೋ, ನಾನು ಸಮನ್ವಿ ಮೀಟ್ ಮಾಡ್ತಿರೋದೇ 10 ವರ್ಷ ಆದಮೇಲೆ. ತುಂಬಾ ಮಾತಾಡೋಕ್ಕಿದೆ ನಮ್ಮಿಬ್ಬರಿಗೂ. ನೀನು ಭುವನ್ಗೆ ಫೋನ್ ಮಾಡಿ ಅವನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇವಳು ಸಿಗ್ತಿದ್ದ ಹಾಗೆ ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಇವಳು ನನ್ನಿಂದ ಎಲ್ಲನ ಕಿತ್ಕೋತಾ ಇದ್ದಾಳೆ ಅಂತ ಮನಸ್ಸಲ್ಲೇ ಬೈಕೋತಾಳೆ ಭವಿ. ಹೀಗೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಬರ್ತಾಳೆ. ಮನೆಗೆ ಕೋಪದಿಂದ ಬಂದು ಜೋರಾಗಿ ಮಮ್ಮಿ ಮಮ್ಮಿ ಅಂತ ಕೂಗಾಡ್ತಾಳೆ. ಬಂದವಳೆ ಅಳೋಕ್ಕೂ ಶುರು ಮಾಡ್ತಾಳೆ. ರಾಧಾ ಗಾಬರಿಯಿಂದ ಯಾಕೆ ಮಗಳೇ, ಯಾಕೆ ಈ ಥರ ಆಡ್ತಿದ್ಯಾ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಭವಿ ಅಳ್ತಾನೆ, ಮಮ್ಮಿ, ಆ ಹಳ್ಳಿ ಗುಗ್ಗು ಎಲ್ಲನ ನನ್ನಿಂದ ಕಿತ್ಕೊಳ್ಳೋಕ್ಕೇ ಬಂದಿದ್ದಾಳೆ. ಮಾವ ನನ್ನನ್ನು ಅಡಾಪ್ಟ್ ಮಾಡ್ಕೊಂಡಿದ್ರೆ ಹೀಗೆಲ್ಲ ಆಗ್ತಾನೇ ಇರಲಿಲ್ಲ. ಯಾವುದೋ ಹಳ್ಳಿಲಿ ಬಿದ್ದವಳನ್ನ ಕರ್ಕೊಬಂದು ಇಷ್ಟೆಲ್ಲ ಮೆರೆಸ್ತಾ ಇದ್ದಾರೆ. ಈಗ ಆ ಧ್ರುವನ ಕೂಡ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಿದ್ದಾಳೆ ಮಮ್ಮಿ ಅಂತ ಆಗಿದ್ದೆಲ್ಲವನ್ನು ಅಮ್ಮಂಗೆ ಹೇಳ್ಕೊಂಡು ಅಳ್ತಾಳೆ ಭವಿ. ಭವಿ ತಾಯಿ ರಾಧಾ ಅವಳನ್ನು ಸಮಾಧಾನ ಮಾಡ್ತಾ, ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ಮಗಳೇ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ನೀನಿನ್ನೂ ಚಿಕ್ಕವಳು, ಮೊದಲು ಓದು ಮುಗೀಲಿ, ಧ್ರುವ್ ಜೊತೆ ಮಾತಾಡಿ ನಾನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇತ್ತ ಸಮನ್ವಿತಾ ಮತ್ತು ಧ್ರುವ್ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಸಮನ್ವಿತಾ ಫೋನ್ ರಿಂಗ್ ಆಗುತ್ತೆ. ಅವಳು ಅವಳ ತಾಯಿಯ ಫೋನ್ನ ತಗೊಂಡು ಬಂದಿರ್ತಾಳೆ. ಆಗ ಅವಳಿಗೆ ಫ್ಲ್ಯಾಶ್ ಆಗುತ್ತೆ, ಅವಳ ಫೋನ್ ಸಮರ್ಥ್ ಬಳಿ ಇದೆ, ಇವತ್ತು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಇವತ್ತೇ ಬರೋಕ್ಕೆ ಹೇಳಿದ್ನಲ್ಲ ಅಂತ ನೆನಪಾಗಿ ಪಟ್ ಅಂತ ಎದ್ದೇಳ್ತಾಳೆ. ಓಕೆ ಧ್ರುವ್, ನಾನು ಇನ್ನೊಂದು ದಿನ ಸಿಗ್ತೀನಿ, ನನಗೀಗ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳ್ತಾಳೆ. ಧ್ರುವ್ ಏನು ಅಂತ ವಿಚಾರಿಸಿದಾಗ ನಿನ್ನೆ ನಡೆದಿದ್ದೆಲ್ಲವನ್ನು ಅವನಿಗೆ ಹೇಳ್ತಾಳೆ. ಓಕೆ, ನೀನೊಬ್ಬಳೇ ಹೋಗೋದು ಬೇಡ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಸಮನ್ವಿತಾ ಜೊತೆ ಧ್ರುವ್ ಕೂಡ ಹೊರಡ್ತಾನೆ. ಸಮನ್ವಿತಾ ಫೋನ್ ಮತ್ತೆ ಮತ್ತೆ ರಿಂಗ್ ಆಗ್ತಾನೇ ಇರುತ್ತೆ. ಆಗ ಅವಳು ಫೋನ್ ಪಿಕ್ ಮಾಡಿ, ಬರ್ತಾ ಇದ್ದೀವಿ, ವೆಯ್ಟ್ ಮಾಡಿ, ಯಾಕೆ ಈ ರೀತಿ ಪದೇ ಪದೇ ಫೋನ್ ಮಾಡ್ತೀರಾ ಅಂತಾಳೆ. ಬೇಗ ಬನ್ನಿ, ನಿಮ್ಮನ್ನು ನೋಡಬೇಕು ಅಂತ ತುಂಬಾ ಕಾಯ್ತಾ ಇದ್ದೀನಿ, ಯಾವಾಗ ಬರ್ತೀರೋ? ನಿಮಗೂ ಹಾಗೆ ಅನ್ನಿಸ್ತಿರ್ಬೇಕು ಅಲ್ವಾ ಅಂತಾನೆ ಸಮರ್ಥ್. ಧ್ರುವ್ ಪಕ್ಕದಲ್ಲೇ ಇದ್ದಿದ್ದರಿಂದ ಸಮನ್ವಿತ ಜಾಸ್ತಿ ಮಾತನಾಡದೆ, ಹಾಗೇನಿಲ್ಲ,
ಬರ್ತಾ ಇದ್ದೀವಿ, ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇತ್ತ ಸಮರ್ಥ್ ಸಮನ್ವಿತ ಬರ್ತಾಳೆ ಅಂತ ಫುಲ್ ಎಕ್ಸೈಟ್ಮೆಂಟಿಂದ ಖುಷಿಯಿಂದ ವೆಯ್ಟ್ ಮಾಡ್ತಾ ಇರ್ತಾನೆ. ಸಮನ್ವಿತ ಕಾರಿಂದ ಕೆಳಗಿಳಿತಾಳೆ. ಖುಷಿಯಿಂದ ಸಮರ್ಥ ಅವಳನ್ನ ಮಾತಾಡ್ಸೋಕೆ ಅಂತ ಹತ್ರ ಹೋಗುವಾಗಲೇ ಧ್ರುವ್ ಕೂಡ ಕಾರಿಂದ ಕೆಳಗಿಳಿತಾನೆ. ಸಮನ್ವಿತ ಜೊತೆ ಧ್ರುವ್ ಇರೋದು ನೋಡಿ ಇವನ ಮುಖದಲ್ಲಿದ್ದ ನಗು ಪಟ್ ಅಂತ ಮಾಯ ಆಗ್ಬಿಡುತ್ತೆ. ಸಮನ್ವಿತಳ ಪ್ರೀತಿ ಯಾರಿಗುಲಿಯುತ್ತೆ? ಧ್ರುವ್ಗ ಅಥವಾ ಸಮರ್ಥ್ಗ? ಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬಾ ಧನ್ಯವಾದ.